ಓಂ ಶಾಂತಿ. ಇಂದಿನ ದಿನಾಂಕ 27/3/2022. ಅವ್ಯಕ್ತ ಬಾಪ್ತಾದ ರಿವೈಸ್ 7390. ರೂಲಿಂಗ್ ಹಾಗೂ ಕಂಟ್ರೋಲಿಂಗ್ ಪವರ್ನಿಂದ ಸ್ವರಾಜ್ಯದ ಪ್ರಾಪ್ತಿ. ಇಂದು ಮಕ್ಕಳ ಸ್ನೇಹಿ ಬಾಪ್ತಾದ ಪ್ರತಿಯೊಬ್ಬ ಮಗುವನ್ನು ವಿಶೇಷ 2 ಮಾತುಗಳಲ್ಲಿ ಪರಿಶೀಲನೆ ಮಾಡುತ್ತಿದ್ದರು. ಸ್ನೇಹದ ಪ್ರತ್ಯಕ್ಷ ಸ್ವರೂಪವಾಗಿ ಮಕ್ಕಳನ್ನು ಸಂಪನ್ನ ಹಾಗೂ ಸಂಪೂರ್ಣರನ್ನಾಗಿ ಮಾಡಬೇಕಾಗಿದೆ. ಪ್ರತಿಯೊಬ್ಬರಲ್ಲಿ ರೂಲಿಂಗ್ ಪವರ್ ಮತ್ತು ಕಂಟ್ರೋಲಿಂಗ್ ಪವರ್ ಎಲ್ಲಿಯ ತನಕ ಬಂದಿದೆ ಎಂಬುದನ್ನು ನೋಡುತ್ತಿದ್ದೆವು. ಹೇಗೆ ಶರೀರದ ಸ್ಥೂಲ ಕರ್ಮೇಂದ್ರಿಯಗಳು ಆತ್ಮದ ಹತೋಟಿಯಿಂದ ನಡೆಯುತ್ತಲೇ ಯಾವಾಗ ಬೇಕೋ, ಹೇಗೆ ಬೇಕೋ ಮತ್ತು ಎಲ್ಲಿ ಬೇಕೋ ಹಾಗೆಯೇ ನಡೆಸಬಲ್ಲಿರಿ ಮತ್ತು ನಡೆಸುತ್ತಾ ಇರುತ್ತೀರಿ. ನಿಯಂತ್ರಣ ಶಕ್ತಿಯೂ ಇದೆ. ಹೇಗೆ ಕೈಕಾಲು ಸ್ಥೂಲ ಶಕ್ತಿಗಳಿವೆಯೋ ಹಾಗೆಯೇ ಮನಸ್ಸು, ಬುದ್ಧಿ, ಸಂಸ್ಕಾರವು ಆತ್ಮದ ಸೂಕ್ಷ್ಮ ಶಕ್ತಿಗಳಾಗಿವೆ. ಸೂಕ್ಷ್ಮ ಶಕ್ತಿಗಳ ಮೇಲೆ ನಿಯಂತ್ರಣ ಮಾಡುವ ಶಕ್ತಿ ಅರ್ಥಾತ್ ಮನಸ್ಸು, ಬುದ್ಧಿಯನ್ನು, ಸಂಸ್ಕಾರಗಳನ್ನು ಹೇಗೆ ಬೇಕೋ, ಎಲ್ಲಿ ಬೇಕೋ, ಯಾವಾಗ ಬೇಕೋ, ಎಷ್ಟು ಸಮಯ ಬೇಕೋ ಅದೇ ರೀತಿ ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ ಬಂದಿದೆಯೇ? ಏಕೆಂದರೆ ಈ ಬ್ರಾಹ್ಮಣ ಜೀವನದಲ್ಲಿ ಮಾಸ್ಟರ್ ಸರ್ವಶಕ್ತಿವಂತರಾಗುತ್ತೀರಿ. ಈ ಸಮಯದ ಪ್ರಾಪ್ತಿಯು ಇಡೀ ಕಲ್ಪ ರಾಜ್ಯ ರೂಪ ಮತ್ತು ಪೂಜಾರಿಯ ರೂಪದಲ್ಲಿ ನಡೆಯುತ್ತಾ ಇರುತ್ತದೆ. ಅರ್ಧಕಲ್ಪ ವಿಶ್ವದ ರಾಜ್ಯಭಾರವನ್ನು ಎಷ್ಟು ಪ್ರಾಪ್ತಿ ಮಾಡಿಕೊಳ್ಳುತ್ತೀರೋ ಅದರ ಅನುಸಾರವೇ ಎಷ್ಟು ಶಕ್ತಿಶಾಲಿ ರಾಜ್ಯ ಪದವಿ ಹಾಗೂ ಪೂಜ್ಯ ಪದವಿ ಸಿಗುತ್ತದೆಯೋ ಅಷ್ಟೇ ಭಕ್ತಿ ಮಾರ್ಗದಲ್ಲಿಯೂ ಶ್ರೇಷ್ಠ ಪೂಜಾರಿಗಳಾಗುತ್ತೀರಿ. ಭಕ್ತಿಯಲ್ಲಿಯೂ ಶ್ರೇಷ್ಠ ಆತ್ಮನಿಗೆ ತನ್ನ ಮನಸ್ಸು, ಬುದ್ಧಿ, ಸಂಸ್ಕಾರಗಳ ಮೇಲೆ ನಿಯಂತ್ರಣ ಶಕ್ತಿ ಇರುತ್ತದೆ. ಭಕ್ತರಲ್ಲಿಯೂ ನಂಬರ್ ವಾರ್ ಶಕ್ತಿಶಾಲಿ ಭಕ್ತರಾಗುತ್ತಾರೆ. ಅರ್ಥಾತ್ ಯಾವ ಇಷ್ಟ ದೇವನ ಭಕ್ತಿ ಮಾಡುವರೋ, ಎಷ್ಟು ಸಮಯ ಯಾವ ವಿಧಿಯಿಂದ ಮಾಡಬಯಸುವರೋ ಅದರಂತೆಯೇ ಭಕ್ತಿಯ ಫಲ, ಭಕ್ತಿಯ ವಿಧಿಯ ಪ್ರಮಾಣ, ಸಂತುಷ್ಟತೆ, ಏಕಾಗ್ರತೆ, ಖುಷಿ ಮತ್ತು ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಆದರೆ ರಾಜ್ಯ ಪದವಿ ಮತ್ತು ಭಕ್ತಿಯ ಶಕ್ತಿಯ ಪ್ರಾಪ್ತಿಯ ಆಧಾರವು ಈ ಬ್ರಾಹ್ಮಣ ಜನ್ಮವಾಗಿದೆ ಅಂದಾಗ ಈ ಸಂಗಮ ಯುಗದ ಅತಿ ಚಿಕ್ಕ ಒಂದು ಜನ್ಮವು ಇಡೀ ಕಲ್ಪದ ಸರ್ವ ಜನ್ಮಗಳಿಗೂ ಆಧಾರವಾಗಿದೆ. ಹೇಗೆ ರಾಜ್ಯಭಾರ ಮಾಡುವುದರಲ್ಲಿ ವಿಶೇಷ ಆಗುತ್ತೀರೋ ಹಾಗೆಯೇ ಭಕ್ತರಲ್ಲಿಯೂ ವಿಶೇಷ ಆಗುತ್ತೀರಿ. ಸಾಧಾರಣರಲ್ಲ, ಭಕ್ತಮಾಲೆಯ ಭಕ್ತರು ಬೇರೆ ಇದ್ದಾರೆ. ಆದರೆ ತಾವೇ ಪೂಜ್ಯ, ತಾವೇ ಪೂಜಾರಿ ಆತ್ಮರ ಭಕ್ತಿಯೂ ಸಹ ವಿಶೇಷವಾಗಿದೆ. ಆದ್ದರಿಂದ ಇಂದು ಬಾಪ್ತಾದ ಮಕ್ಕಳ ಮೂಲಾಧಾರ ಜನ್ಮವನ್ನು ನೋಡುತ್ತಿದ್ದೆವು. ಬ್ರಾಹ್ಮಣ ಜೀವನದಲ್ಲಿ ಆದಿಯಿಂದ ಇಲ್ಲಿಯವರೆಗೆ ರೂಲಿಂಗ್ ಪವರ್, ಕಂಟ್ರೋಲಿಂಗ್ ಪವರ್ ಸದಾ ಮತ್ತು ಎಷ್ಟು ಪರ್ಸೆಂಟೇಜ್ನಲ್ಲಿ ಉಳಿದುಕೊಂಡಿದೆ. ಇದರಲ್ಲಿಯೂ ಮೊದಲು ತಮ್ಮದೇ ಸೂಕ್ಷ್ಮ ಶಕ್ತಿಗಳ ಫಲಿತಾಂಶವನ್ನು ಪರಿಶೀಲಿಸಿಕೊಳ್ಳಿ. ಫಲಿತಾಂಶದಲ್ಲಿ ಏನು ಕಾಣುತ್ತದೆ? ಈ ವಿಶೇಷ 3 ಶಕ್ತಿಗಳಾದ ಮನಸ್ಸು, ಬುದ್ಧಿ, ಸಂಸ್ಕಾರದ ಮೇಲೆ ಹತೋಟಿ ಇರಲಿ. ಇದಕ್ಕೆ ಸ್ವರಾಜ್ಯ ಅಧಿಕಾರಿಗಳೆಂದು ಹೇಳಲಾಗುತ್ತದೆ. ಆಗ ಈ ಸೂಕ್ಷ್ಮ ಶಕ್ತಿಗಳೇ ಸ್ಥೂಲ ಕರ್ಮೇಂದ್ರಿಯಗಳನ್ನು ನಿಯಮ ಮತ್ತು ಸಂಯಮದಲ್ಲಿ ನಡೆಸುತ್ತವೆ. ಫಲಿತಾಂಶದಲ್ಲಿ ಏನು ನೋಡಿದೆವು? ಯಾವಾಗ, ಎಲ್ಲಿ, ಹೇಗೆ? ಈ 3 ಮಾತುಗಳಲ್ಲಿ ಇನ್ನೂ ಯಥಾಶಕ್ತಿ ಇದೆ, ಸರ್ವಶಕ್ತಿಯಲ್ಲ. ಆದರೆ ಯಥಾಶಕ್ತಿ ಯಾವುದಕ್ಕೆ? ಡಬಲ್ ವಿದೇಶಿಯರು ತಮ್ಮ ಭಾಷೆಯಲ್ಲಿ ಸಮಥಿಂಗ್ ಶಬ್ದವನ್ನು ಉಪಯೋಗಿಸುತ್ತೀರಿ ಅಂದ ಮೇಲೆ ಅಂಥವರಿಗೆ ಸರ್ವಶಕ್ತಿವಂತರೆಂದು ಹೇಳಲಾಗುತ್ತದೆಯೇ? ಶಕ್ತಿಗಳಂತೂ ಇದೆ, ಆದರೆ ಎಲ್ಲ ಶಕ್ತಿಗಳು ಇವೆಯೇ? ವಾಸ್ತವದಲ್ಲಿ
ಇದಕ್ಕೆ ಬ್ರಾಹ್ಮಣ ಜೀವನದ ತಳಪಾಯವೆಂದು ಹೇಳಲಾಗುತ್ತದೆ. ಯಾರಿಗೆ ಸ್ವಯಂನ ಮೇಲೆ ಎಷ್ಟು ರಾಜ್ಯವಿರುವುದೋ, ಅರ್ಥಾತ್ ಸ್ವಯಂ ನಡೆಯುವ ಮತ್ತು ಸರ್ವರನ್ನು ನಡೆಸುವ ವಿಧಿಯು ಬರುತ್ತದೆಯೋ ಅವರೇ ಮೊದಲಿನ ನಂಬರನ್ನು ಪಡೆಯುತ್ತಾರೆ. ಈ ತಳಪಾಯದಲ್ಲಿ ಒಂದು ವೇಳೆ ಯಥಾಶಕ್ತಿ ಇದೆ ಎಂದರೆ ತಾನಾಗಿಯೇ ನಂಬರ್ ಹಿಂದೆ ಆಗಿಬಿಡುತ್ತದೆ. ಯಾರಿಗೆ ಸ್ವಯಂವನ್ನು ನಡೆಸುವ ಮತ್ತು ನಡೆಯುವುದು ಬರುತ್ತದೆಯೋ ಅವರು ಅನ್ಯರನ್ನು ಸಹಜವಾಗಿ ನಡೆಸಬಲ್ಲರು. ಅರ್ಥಾತ್ ಹ್ಯಾಂಡ್ಲಿಂಗ್ ಪವರ್ ಬಂದು ಬಿಡುತ್ತದೆ. ಕೇವಲ ಅನ್ಯರನ್ನು ಹ್ಯಾಂಡಲ್ ಮಾಡುವುದಕ್ಕಾಗಿ ಹ್ಯಾಂಡ್ಲಿಂಗ್ ಪವರ್ ನಡೆಸುವ ಶಕ್ತಿ ಬೇಕು ಎಂದಲ್ಲ. ಯಾರು ತಮ್ಮ ಸೂಕ್ಷ್ಮ ಶಕ್ತಿಗಳನ್ನು ಹ್ಯಾಂಡಲ್ ಮಾಡುವರೋ ಅವರು ಅನ್ಯರನ್ನು ಹ್ಯಾಂಡಲ್ ಮಾಡಬಲ್ಲರು. ಆಗ ಸ್ವಯಂನ ಮೇಲೆ ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ ಸರ್ವರಿಗಾಗಿ ಯಥಾರ್ಥ ಹ್ಯಾಂಡಲಿಂಗ್ ಪವರ್ ಆಗಿಬಿಡುತ್ತದೆ. ಅಜ್ಞಾನಿ ಆತ್ಮಗಳನ್ನು ಸೇವೆಯ ಮೂಲಕವಾದರೂ ಹ್ಯಾಂಡಲ್ ಮಾಡಿ ಅಥವಾ ಬ್ರಾಹ್ಮಣ ಪರಿವಾರದಲ್ಲಿ ಸ್ನೇಹ ಸಂಪನ್ನ, ಸಂತುಷ್ಟತಾ ಸಂಪನ್ನ ವ್ಯವಹಾರವನ್ನಾದರೂ ಮಾಡಿ ಎರಡರಲ್ಲಿಯೂ ಸಫಲರಾಗಿ ಬಿಡುತ್ತೀರಿ. ಏಕೆಂದರೆ ಕೆಲವರು ಇಂತಹ ಮಕ್ಕಳಿದ್ದಾರೆ. ಅವರು ತಂದೆಯನ್ನು ಅರಿತುಕೊಳ್ಳುವುದು, ತಂದೆಯ ಮಕ್ಕಳಾಗುವುದು ಮತ್ತು ತಂದೆಯೊಂದಿಗೆ ಪ್ರೀತಿಯ ರೀತಿಯನ್ನು ನಿಭಾಯಿಸುವುದನ್ನು ಬಹಳ ಸಹಜ ಅನುಭವ ಮಾಡುತ್ತಾರೆ. ಆದರೆ ಎಲ್ಲ ಬ್ರಾಹ್ಮಣ ಆತ್ಮರೊಂದಿಗೆ ನಡೆಯುವುದರಲ್ಲಿ ಸಮಥಿಂಗ್ ಹೇಳುತ್ತಾರೆ. ಇದಕ್ಕೆ ಕಾರಣವೇನು? ತಂದೆಯೊಂದಿಗೆ ನಿಭಾಯಿಸುವುದು ಏಕೆ ಸಹಜವೆನಿಸುತ್ತದೆ? ಏಕೆಂದರೆ ಹೃದಯದ ಪ್ರೀತಿಯು ಅಟೂಟವಾಗಿದೆ. ಪ್ರೀತಿಯಲ್ಲಿ ನಿಭಾಯಿಸುವುದು ಸಹಜವಾಗುತ್ತದೆ. ಯಾರೊಂದಿಗೆ ಪ್ರೀತಿ ಇರುವುದೋ ಅವರಿಂದ ಏನಾದರೂ ಶಿಕ್ಷಣದ ಸೂಚನೆ ಸಿಗುವುದೂ ಸಹ ಪ್ರಿಯವೆನಿಸುತ್ತದೆ. ಮತ್ತು ಸದಾ ಹೃದಯದಲ್ಲಿ ಇವರು ಏನೆಲ್ಲವನ್ನು ಹೇಳಿದರೋ ನನ್ನ ಕಲ್ಯಾಣಕ್ಕಾಗಿಯೇ ಹೇಳಿದರು ಎಂಬ ಅನುಭವವಾಗುತ್ತದೆ. ಏಕೆಂದರೆ ಅವರ ಪ್ರತಿ ಹೃದಯದ ಶ್ರೇಷ್ಠ ಭಾವನೆ ಇರುತ್ತದೆ. ಹೇಗೆ ತಮ್ಮ ಹೃದಯದಲ್ಲಿ ಅವರ ಪ್ರತಿ ಶ್ರೇಷ್ಠ ಭಾವನೆ ಇರುವುದೋ ಅದೇ ರೀತಿ ತಮ್ಮ ಶುಭ ಭಾವನೆಯ ಪ್ರತಿಫಲವು ಅನ್ಯರ ಮುಖಾಂತರವೂ ಪ್ರಾಪ್ತಿಯಾಗುತ್ತದೆ. ಹೇಗೆ ಗುಮ್ಮಟದಲ್ಲಿ ಶಬ್ದ ಮಾಡುತ್ತೀರೆಂದರೆ ಅದೇ ಶಬ್ದವು ಪ್ರತಿಧ್ವನಿಸುತ್ತದೆ ಅಂದಾಗ ಹೇಗೆ ತಂದೆಯ ಪ್ರತಿ ಅಟೂಟ, ಅಖಂಡ, ಅಟಲ ಪ್ರೀತಿ ಇದೆಯೋ, ಶ್ರೇಷ್ಠ ಭಾವನೆ ಇದೆಯೋ, ಹಾಗೆಯೇ ಬ್ರಾಹ್ಮಣ ಆತ್ಮರು ನಂಬರ್ ವಾರ್ ಇದ್ದರೂ ಸಹ ಆತ್ಮಿಕ, ಅಟೂಟ, ಅಖಂಡವಾಗಿದೆಯೇ? ವಿಭಿನ್ನ ಚಲನೆ, ವಿಭಿನ್ನ ಸಂಸ್ಕಾರವನ್ನು ನೋಡಿ ಪ್ರೀತಿ ಮಾಡುತ್ತೀರೆಂದರೆ ಅದು ಅಟೂಟ ಮತ್ತು ಅಖಂಡವಾಗಿರುವುದಿಲ್ಲ. ತನ್ನ ಪ್ರತಿ ಹಾಗೂ ಅನ್ಯರ ಪ್ರತಿ ಯಾವುದೇ ಆತ್ಮನ ಚಲನೆ ಅರ್ಥಾತ್ ಚರಿತ್ರೆ ಹಾಗೂ ಸಂಸ್ಕಾರವು ಮನಸ್ಸಿಗೆ ಇಷ್ಟವಾಗಲಿಲ್ಲವೆಂದರೆ ಪ್ರೀತಿಯ ಪರ್ಸೆಂಟೇಜ್ ಕಡಿಮೆಯಾಗಿ ಬಿಡುತ್ತದೆ. ಆದರೆ ಆತ್ಮದ ಶ್ರೇಷ್ಠಾತ್ಮದ ಭಾವದಿಂದ ಆತ್ಮಿಕ ಪ್ರೀತಿ ಅದರಲ್ಲಿ ಪರ್ಸೆಂಟೇಜ್ ಇರುವುದಿಲ್ಲ. ಎಂತಹದೇ ಸಂಸ್ಕಾರವಿರಲಿ, ಚಲನೆ ಇರಲಿ, ಆದರೆ ಬ್ರಾಹ್ಮಣ ಆತ್ಮರದ್ದು ಇಡೀ ಕಲ್ಪದಲ್ಲಿ ಅಟೂಟ ಸಂಬಂಧವಾಗಿದೆ, ಈಶ್ವರೀಯ ಪರಿವಾರವಾಗಿದೆ. ತಂದೆಯು ಪ್ರತಿಯೊಂದು ಆತ್ಮನನ್ನು ವಿಶೇಷವಾಗಿ ಆಯ್ಕೆ ಮಾಡಿ ಈಶ್ವರೀಯ ಪರಿವಾರದಲ್ಲಿ ತಂದಿದ್ದಾರೆ. ಅವರು ತಮಗೆ ತಾವೇ ಬಂದಿಲ್ಲ, ತಂದೆಯು ಕರೆ ತಂದಿದ್ದಾರೆ. ಅಂದ ಮೇಲೆ ತಂದೆಯನ್ನು ಮುಂದಿಟ್ಟುಕೊಳ್ಳುವುದರಿಂದ ಪ್ರತಿಯೊಬ್ಬ ಆತ್ಮನೊಂದಿಗೂ ಆತ್ಮಿಕ ಅಟೂಟ ಪ್ರೀತಿಯುಂಟಾಗುತ್ತದೆ. ಯಾವುದೇ ಆತ್ಮನ ಯಾವುದೇ ಮಾತು ತಮಗೆ ಇಷ್ಟವಾಗಲಿಲ್ಲವೆಂದರೆ ಆಗಲೇ ಪ್ರೀತಿಯಲ್ಲಿ ಅಂತರವು ಬರುತ್ತದೆ. ಆ ಸಮಯದಲ್ಲಿ ಇದನ್ನೇ ಬುದ್ಧಿಯಲ್ಲಿಟ್ಟುಕೊಳ್ಳಿ, ಈ ಆತ್ಮನನ್ನು ತಂದೆಯು ಇಷ್ಟಪಟ್ಟಿದ್ದಾರೆ. ಅವಶ್ಯವಾಗಿ ಇವರಲ್ಲಿ ಯಾವುದೋ ವಿಶೇಷತೆ ಇದೆ, ಆದ್ದರಿಂದಲೇ ತಂದೆಯು ಇಷ್ಟಪಟ್ಟಿದ್ದಾರೆ. ಆದಿಯಿಂದ ಬಾಪ್ತಾದ ಮಕ್ಕಳಿಗೆ ಇದನ್ನು ತಿಳಿಸುತ್ತಲೇ ಇದ್ದಾರೆ.
ತಿಳಿದುಕೊಳ್ಳಿ. ಯಾರಲ್ಲಿಯಾದರೂ 36 ಗುಣಗಳಲ್ಲಿ 35 ಗುಣಗಳು ಇಲ್ಲದೇ ಇರಬಹುದು. ಆದರೆ ಉಳಿದ ಒಂದು ಗುಣವಾದರೂ ವಿಶೇಷವಾಗಿದೆ. ಆದ್ದರಿಂದಲೇ ತಂದೆಯು ಅವರನ್ನು ಮೆಚ್ಚಿದ್ದಾರೆ. ತಂದೆಯು ಅವರ 35 ಗುಣಗಳನ್ನು ನೋಡಿದರೋ ಅಥವಾ ಒಂದೇ ಗುಣವನ್ನು ನೋಡಿದರೋ? ಏನು ನೋಡಿದರು? ಎಲ್ಲದಕ್ಕಿಂತ ಅತಿ ದೊಡ್ಡ ಗುಣ ಹಾಗೂ ವಿಶೇಷತೆ ಏನೆಂದರೆ ತಂದೆಯನ್ನು ಗುರುತಿಸುವ ಬುದ್ಧಿ, ತಂದೆಯ ಮಕ್ಕಳಾಗುವ ಸಾಹಸ, ತಂದೆಯೊಂದಿಗೆ ಪ್ರೀತಿ ಮಾಡುವ ವಿಧಿಯಾಗಿದೆ. ಯಾವುದು ಇಡೀ ಕಲ್ಪದಲ್ಲಿ ಧರ್ಮಪಿತರಲ್ಲಿಯೂ ಇರಲಿಲ್ಲ, ರಾಜನೇತರಲ್ಲಿಯೂ ಇರಲಿಲ್ಲ, ಧನವಂತರಲ್ಲಿಯೂ ಇರಲಿಲ್ಲ. ಆದರೆ ಅದು ಆ ಆತ್ಮನಲ್ಲಿದೆ. ತಂದೆಯು ತಮ್ಮೆಲ್ಲರೊಂದಿಗೆ ಕೇಳುತ್ತೇವೆ, ತಾವು ಯಾವಾಗ ತಂದೆಯ ಬಳಿ ಬಂದಿರೋ ಆಗ ಗುಣಸಂಪನ್ನರಾಗಿಯೇ ಬಂದಿದ್ದೀರಾ. ತಂದೆಯು ತಮ್ಮ ನಿರ್ಬಲತೆಗಳನ್ನು ನೋಡಿದರೆ ತಾವೇ ಆಗಿದ್ದೀರಿ, ಸದಾ ಆಗಿರುತ್ತೀರಿ ಎಂದು ಇನ್ನೂ ಸಾಹಸವನ್ನು ಹೆಚ್ಚಿಸಿದರಲ್ಲವೇ? ಅಂದ ಮೇಲೆ ಫಾಲೋ ಫಾದರ್ ಮಾಡಬೇಕಲ್ಲವೇ? ಯಾವಾಗ ವಿಶೇಷ ಆತ್ಮನೆಂದು ತಿಳಿದು ಯಾರನ್ನೇ ನೋಡುತ್ತೀರಿ, ಸಂಬಂಧ ಸಂಪರ್ಕದಲ್ಲಿ ಬರುತ್ತೀರೆಂದರೆ ತಂದೆಯನ್ನು ಸನ್ಮುಖದಲ್ಲಿ ಇಟ್ಟುಕೊಳ್ಳುವುದರಿಂದ ಆತ್ಮದಲ್ಲಿ ಸ್ವತಃವಾಗಿ ಆತ್ಮಿಕ ಪ್ರೀತಿಯು ಇಮರ್ಜ್ ಆಗಿಬಿಡುತ್ತದೆ. ತಮ್ಮ ಸ್ನೇಹದಿಂದ ಸರ್ವರೂ ಸ್ನೇಹಿಯಾಗಿ ಬಿಡುತ್ತಾರೆ ಮತ್ತು ಆತ್ಮಿಕ ಸ್ನೇಹದಿಂದ ಸದಾ ಎಲ್ಲರ ಮೂಲಕ ಸದ್ಭಾವನೆ, ಸಹಯೋಗದ ಭಾವನೆಯು ಸ್ವತಃವಾಗಿ ತಮ್ಮ ಪ್ರತಿ ಆಶೀರ್ವಾದಗಳ ರೂಪದಲ್ಲಿ ಪ್ರಾಪ್ತಿಯಾಗುವುದು. ಇದಕ್ಕೆ ಆತ್ಮಿಕ ಯಥಾರ್ಥ ಶ್ರೇಷ್ಠ ಹ್ಯಾಂಡಲಿಂಗ್ ಎಂದು ಹೇಳಲಾಗುತ್ತದೆ. ಬಾಪ್ತಾದ ಇಂದು ಮುಗುಳ್ನಗುತ್ತಿದ್ದರೂ ಮಕ್ಕಳಲ್ಲಿ 3 ಶಬ್ದಗಳ ಕಾರಣ ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ ಕಡಿಮೆಯಾಗಿ ಬಿಡುತ್ತದೆ. ಆ 3 ಶಬ್ದಗಳಾಗಿವೆ. 1 ವೈ, ಏಕೆ. 2 ವಾಟ್, ಏನು. ವಾಂಟ್, ಮೂರನೆಯದು ಬೇಕು. ಈ 3 ಶಬ್ದಗಳನ್ನು ಸಮಾಪ್ತಿ ಮಾಡಿ ಒಂದು ಶಬ್ದವನ್ನು ಹೇಳಿರಿ. ವೈ ಬಂದರೂ ಸಹ ಒಂದು ಶಬ್ದವನ್ನು ಹೇಳಿರಿ, ವಾ. ವಾಟ್ ಶಬ್ದ ಬಂದರೂ ಸಹ ವಾವ್ ಎಂದು ಹೇಳಿರಿ. ವಾ ವಾ ಎಂದು ಹೇಳುವುದು ಬರುತ್ತದೆ ಎಲ್ಲವೇ? ವಾ ಬಾಬಾ, ವಾ ನಾನು ಮತ್ತು ವಾ ಡ್ರಾಮಾ, ಕೇವಲ ವಾ ಎನ್ನಿರಿ. ಆಗ ಈ 3 ಶಬ್ದಗಳು ಸಮಾಪ್ತಿಯಾಗುತ್ತವೆ. ಮೊದಲು ತಿಳಿಸಿದೆವಲ್ಲವೇ ಬಾಪ್ತಾದ ಯಾವ ಆಟವನ್ನು ನೋಡಿದೆವು ಎಂದು. ತಮ್ಮೆಲ್ಲರ ಹಿಂದೆ ಮಾಡಿಸಿರುವ ಒಂದು ಚಿತ್ರವಿದೆ. ಅದರಲ್ಲಿ ತೋರಿಸಿದ್ದಾರೆ, ಯೋಗಿಯು ಯೋಗ ಮಾಡುತ್ತಿದ್ದಾನೆ, ಬುದ್ಧಿಯನ್ನು ಏಕಾಗ್ರಚಿತ್ತ ಮಾಡುತ್ತಿದ್ದಾನೆ, ಬ್ಯಾಲೆನ್ಸ್ ಇಡುತ್ತಿದ್ದಾನೆ. ಬ್ಯಾಲೆನ್ಸ್ನ ತಕ್ಕಡಿಯನ್ನು ತೋರಿಸಿದ್ದಾರೆ. ಎಷ್ಟು ಬುದ್ಧಿಯ ಬ್ಯಾಲೆನ್ಸ್ ಮಾಡುವರೋ ಅಷ್ಟೇ ಯಾವುದೋ ಕೋತಿಯು ಬಂದು ಅದರಲ್ಲಿ ಕುಳಿತು ಬಿಡುತ್ತದೆ. ಈ 3 ಮಾತುಗಳ ಕೋತಿಯು ಬಂದು ಬಿಡುತ್ತದೆ ಎಂದರೆ ಆಗ ಬ್ಯಾಲೆನ್ಸ್ ಏನಾಗುವುದು? ಬ್ಯಾಲೆನ್ಸ್ ಇರುವುದಿಲ್ಲ, ಏರುಪೇರಾಗಿ ಬಿಡುತ್ತದೆ. ಆಗ ಈ 3 ಶಬ್ದಗಳು ಬ್ಯಾಲೆನ್ಸನ್ನು ಸಮಾಪ್ತಿ ಮಾಡಿಬಿಡುತ್ತವೆ ಮತ್ತು ಬುದ್ಧಿಯನ್ನು ನರ್ತನ ಮಾಡಿಸತೊಡಗುತ್ತವೆ. ಕೋತಿಯು ಆರಾಮದಿಂದ ಕುಳಿತುಕೊಳ್ಳುತ್ತದೆಯೇ? ಮತ್ತೇನು ಮಾಡಲಿಲ್ಲವೆಂದರೂ ಬಾಲವನ್ನಾದರೂ ಅಲುಗಾಡಿಸುತ್ತಿರುತ್ತದೆ. ಹಾಗೆಯೇ ಇದರಲ್ಲಿಯೂ ಬ್ಯಾಲೆನ್ಸ್ ಆಗದಿರುವ ಕಾರಣ ತಂದೆಯ ಮೂಲಕ ಪ್ರತಿ ಹೆಜ್ಜೆಯಲ್ಲಿ ಯಾವ ಆಶೀರ್ವಾದಗಳು ದೊರೆಯುತ್ತವೆಯೋ ಹಾಗೂ ಆತ್ಮಿಕ ಸ್ನೇಹದ ಕಾರಣ ಪರಿವಾರದ ಮೂಲಕ ಯಾವ ಆಶೀರ್ವಾದಗಳು ಸಿಗುತ್ತವೆಯೋ ಅದರಿಂದ ವಂಚಿತರಾಗಿ ಬಿಡುತ್ತೀರಿ. ಹೇಗೆ ತಂದೆಯೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳುವುದು ಅವಶ್ಯಕವಾಗಿದೆಯೋ ಹಾಗೆಯೇ ಈಶ್ವರೀಯ ಪರಿವಾರದೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳುವುದು ಅವಶ್ಯಕವಾಗಿದೆ. ಇಡೀ ಕಲ್ಪದಲ್ಲಿ ನಂಬರ್ 1 ಆತ್ಮ ಬ್ರಹ್ಮ ತಂದೆ ಮತ್ತು ಈಶ್ವರೀಯ ಪರಿವಾರದ ಸಂಬಂಧ ಸಂಪರ್ಕದಲ್ಲಿ ಬರಬೇಕಾಗಿದೆ. ಆದ್ದರಿಂದ
ತಂದೆಯಂತೂ ನಮ್ಮವರಾಗಿದ್ದಾರೆ, ನಾವು ತಂದೆಯವರಾಗಿದ್ದೇವೆ, ಮತ್ಯಾರೂ ಬೇಕಿಲ್ಲವೆಂದು ತಿಳಿದುಕೊಳ್ಳಬಾರದು. ಇದು ಸಹ ಪಾಸ್ ವಿದ್ ಆನರ್ ಆಗುವ ಲಕ್ಷಣವಲ್ಲ, ಏಕೆಂದರೆ ತಾವೇನು ಸನ್ಯಾಸಿ ಆತ್ಮರಲ್ಲ, ಋಷಿಮುನಿ ಆತ್ಮರಲ್ಲ, ವಿಶ್ವದಿಂದ ದೂರ ಸರಿಯುವವರಲ್ಲ, ಆದರೆ ವಿಶ್ವಕ್ಕೆ ಆಸರೆಯಾಗುವಂತಹ ಆತ್ಮರಾಗಿದ್ದೀರಿ. ವಿಶ್ವದಿಂದ ದೂರ ಸರಿಯುವವರಲ್ಲ, ವಿಶ್ವ ಕಲ್ಯಾಣಕಾರಿಗಳಾಗಿದ್ದೀರಿ. ಬ್ರಾಹ್ಮಣ ಆತ್ಮರ ಮಾತಂತೂ ಬಿಟ್ಟು ಬಿಡಿ, ಆದರೆ ಪ್ರಕೃತಿಯನ್ನು ಪರಿವರ್ತನೆ ಮಾಡಲು ಆಸರೆ ತಾವಾಗಿದ್ದೀರಿ. ಪರಿವಾರದ ಅವಿನಾಶಿ ಪ್ರೀತಿಯ ದಾರದ ಮಧ್ಯದಿಂದ ನೀವು ಬೇರೆಯಾಗಲು ಸಾಧ್ಯವಿಲ್ಲ. ವಿಜಯೀ ರತ್ನಗಳು ಪ್ರೀತಿಯ ದಾರದ ಮಧ್ಯದಿಂದ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಎಂದೂ ಯಾವುದೇ ಮಾತಿನಲ್ಲಿ, ಯಾವುದೇ ಸ್ಥಾನದಲ್ಲಿ, ಯಾವುದೇ ಸೇವೆಯಿಂದ, ಜೊತೆಗಾರರಿಂದ ದೂರ ಸರಿದು ತಮ್ಮ ಸ್ಥಿತಿಯನ್ನು ಚೆನ್ನಾಗಿ ಮಾಡಿಕೊಂಡು ತೋರಿಸುತ್ತೇನೆ ಎಂಬ ಸಂಕಲ್ಪ ಮಾಡಬೇಡಿರಿ. ನಾವು ಇವರ ಜೊತೆ ನಡೆಯಲು ಆಗುವುದಿಲ್ಲ, ಅವರ ಜೊತೆಯಾದರೆ ನಡೆಯುತ್ತೇವೆ. ಈ ಸ್ಥಾನದಲ್ಲಿ ಉನ್ನತಿಯಾಗುವುದಿಲ್ಲ, ಇನ್ನೊಂದು ಸ್ಥಾನದಲ್ಲಿ ಆಗುತ್ತದೆ. ಈ ಸೇವೆಯಲ್ಲಿ ವಿಘ್ನವಿದೆ, ಇನ್ನೊಂದು ಸೇವೆಯಲ್ಲಿ ಚೆನ್ನಾಗಿರುವುದು ಎಂದು ಹೇಳುತ್ತಾರಲ್ಲವೇ, ಇವೆಲ್ಲವೂ ದೂರ ಸರಿಯುವ ಮಾತುಗಳಾಗಿವೆ. ಒಂದು ವೇಳೆ ಒಂದು ಬಾರಿ ತಮ್ಮಲ್ಲಿ ಈ ಹವ್ಯಾಸ ಮಾಡಿಕೊಂಡರೆ, ಈ ಹವ್ಯಾಸವು ತಮ್ಮನ್ನು ಎಲ್ಲಿಯೂ ನಿಲ್ಲಲು ಬಿಡುವುದಿಲ್ಲ, ಬುದ್ಧಿಯು ಏಕಾಗ್ರವಾಗಿರಲು ಬಿಡುವುದಿಲ್ಲ. ಏಕೆಂದರೆ ಬುದ್ಧಿಗೆ ಬದಲಾಯಿಸುವ ಹವ್ಯಾಸವಾಗಿ ಬಿಟ್ಟಿದೆ. ಇದು ಸಹ ನಿರ್ಬಲತೆಯೆಂದೇ ಎಣಿಸಲಾಗುವುದು. ಉನ್ನತಿಯ ಲೆಕ್ಕದಲ್ಲಿ ಬರುವುದಿಲ್ಲ. ಸದಾ ತಮ್ಮಲ್ಲಿ ಶುಭ ಭರವಸೆಯನ್ನು ಇಟ್ಟುಕೊಳ್ಳಿ, ನಿರಾಶಾವಾದಿಗಳಾಗಬೇಡಿ. ಹೇಗೆ ತಂದೆಯು ಪ್ರತಿ ಮಗುವಿನಲ್ಲಿ ಶುಭ ಭರವಸೆಯನ್ನಿಟ್ಟರೂ ಹೇಗೆ ಇರಬಹುದು, ತಂದೆಯು ಕೊನೆಯ ನಂಬರಿನವರೊಂದಿಗೂ ಸಹ ಎಂದೂ ಬೇಸರ ಪಡಲಿಲ್ಲ, ಸದಾ ಅವರಲ್ಲಿಯೂ ಭರವಸೆಯನ್ನಿಟ್ಟರು. ಅಂದ ಮೇಲೆ ತಾವೂ ಸಹ ತಮ್ಮೊಂದಿಗಾಗಲಿ ಅನ್ಯರೊಂದಿಗಾಗಲಿ ಸೇವೆಯಲ್ಲಾಗಲಿ ಭರವಸೆ ಕಳೆದುಕೊಂಡು ಹೃದಯ ವಿದೀರ್ಣರಾಗಬೇಡಿ. ಹೃದಯ ರಾಜರಾಗಿ. ರಾಜ ಎಂದರೆ ವಿಶಾಲ ಹೃದಯಿ, ಸದಾ ದೊಡ್ಡ ಹೃದಯಿ. ಯಾವುದೇ ನಿರ್ಬಲ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳಬೇಡಿ. ಮಾಯೆಯು ಭಿನ್ನ ಭಿನ್ನ ರೂಪದಿಂದ ನಿರ್ಬಲರನ್ನಾಗಿ ಮಾಡುವ ಪ್ರಯಾಸ ಮಾಡುತ್ತದೆ. ಆದರೆ ತಾವು ಮಾಯೆಗೂ ಜ್ಞಾನಪೂರ್ಣರಾಗಿದ್ದೀರಲ್ಲವೇ, ಅಥವಾ ಅರ್ಧಂಬರ್ಧ ಜ್ಞಾನವಿದೆಯೋ? ಇದನ್ನು ನೆನಪಿಟ್ಟುಕೊಳ್ಳಿ. ಮಾಯೆಯು ಹಳೆಯ ರೂಪದಲ್ಲಿ ಬರುವುದಿಲ್ಲ, ಹೊಸ ಹೊಸ ರೂಪದಲ್ಲಿ ಬರುತ್ತದೆ. ಏಕೆಂದರೆ ಹಳೆಯ ರೂಪದಲ್ಲಿ ಬಂದರೆ ಇವರು ಗುರುತಿಸುತ್ತಾರೆಂದು ಅದಕ್ಕೂ ಗೊತ್ತಿದೆ, ಮಾತು ಅದೇ ಆಗಿರುತ್ತದೆ. ಆದರೆ ಹೊಸ ರೂಪವನ್ನು ಧಾರಣೆ ಮಾಡಿಕೊಂಡು ಬರುತ್ತದೆ. ತಿಳಿಯಿತೆ? ಒಳ್ಳೆಯದು. ಟೀಚರ್ಸ್, ಮಾಯೆಯ ಬಗ್ಗೆ ಜ್ಞಾನಪೂರ್ಣರಾಗಿದ್ದೀರಾ. ಕೇವಲ ಜ್ಞಾನವೇ ಅಲ್ಲ, ಆದರೆ ಜ್ಞಾನಪೂರ್ಣರಾಗಿದ್ದೀರಾ. ತಂದೆಯನ್ನು ಗುರುತಿಸಿದ್ದೇವೆ ಎಂದಷ್ಟೇ ಯೋಚಿಸಬಾರದು, ಮಾಯೆಯನ್ನು ಗುರುತಿಸಬೇಕಾಗಿದೆ. ಈಗ ಬಂಧನದಲ್ಲಿ ಬಂಧಿತರಾಗಿದ್ದೀರಾ, ಅಥವಾ ಕಠಿಣವೆನಿಸುತ್ತಿದೆಯೇ? ಮಧುರ ಬಂಧನವೆನಿಸುತ್ತದೆಯೇ, ಅಥವಾ ಸ್ವಲ್ಪ ಕಷ್ಟದ ಬಂಧನವೆನಿಸುತ್ತಿದೆಯೇ? ಇಲ್ಲಂತೂ ಬಹಳ ಸಹನೆ ಮಾಡಬೇಕಾಗುತ್ತದೆ ಎಂದು ಯೋಚಿಸುತ್ತೀರಾ? ತಂದೆಯ ಮಗುವಾಗಿ ಬಿಟ್ಟೆವು, ಈಗ ಮತ್ತೆ ಇದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಎಲ್ಲಿಯವರೆಗೆ ಮಾಡುವುದು? ಒಂದು ವೇಳೆ ಇದೇನಾದರೂ ಗೊತ್ತಾಗಿದ್ದರೆ ಬರುತ್ತಲೇ ಇರಲಿಲ್ಲ ಎಂಬ ವಿಚಾರ ನಡೆಯುತ್ತದೆಯೇ? ಎಲ್ಲಿ ಪ್ರೀತಿ ಇರುವುದೋ ಅಲ್ಲಿ ಯಾವುದೇ ಕಷ್ಟವಿಲ್ಲ. ಪತಂಗವೂ ಸಹ ಜ್ಯೋತಿಯ ಮೇಲೆ ಅರ್ಪಣೆ ಆಗಿಬಿಡುತ್ತದೆ. ಅಂದ ಮೇಲೆ ತಾವು ಶ್ರೇಷ್ಠಾತ್ಮರು, ಪರಮಾತ್ಮ ಪ್ರೀತಿಯಲ್ಲಿ ಕಷ್ಟದ ಅನುಭವ ಮಾಡಲು
ಸಾಧ್ಯವೇ? ಯಾವಾಗ ಪತಂಗವೇ ಅರ್ಪಣೆಯಾಗುತ್ತದೆ ಅಂದ ಮೇಲೆ ತಾವೇಕೆ ಮಾಡಲು ಸಾಧ್ಯವಿಲ್ಲ? ಯಾವ ಗಳಿಗೆಯಲ್ಲಿ ಕಷ್ಟದ ಅನುಭವವಾಗುವುದೋ ಆಗ ಅವಶ್ಯವಾಗಿ ಪ್ರೀತಿಯ ಶೇಕಡಾವಾರು ಆಗಿಬಿಡುತ್ತದೆ. ಆದ್ದರಿಂದ ಸ್ವಲ್ಪ ಸಮಯ ಕಷ್ಟವೆನ್ನಿಸುತ್ತದೆ. ಒಂದು ವೇಳೆ ಕಷ್ಟವಾಗುತ್ತದೆ ಎಂದರೆ ಸದಾ ಕಷ್ಟವೆನಿಸಬೇಕು. ಆದರೆ ಕೆಲವೊಮ್ಮೆಗಷ್ಟೇ ಕಷ್ಟವೆನಿಸುತ್ತದೆ. ಪರಮಾತ್ಮ ಹಾಗೂ ತಮ್ಮ ಮಧ್ಯೆ ಕೆಲವು ಮಾತುಗಳು ಬರುತ್ತವೆ. ಆದ್ದರಿಂದ ಕಷ್ಟವಾಗಿ ಬಿಡುತ್ತದೆ ಮತ್ತು ಪರ್ಸೆಂಟೇಜಿನಲ್ಲಿ ಅಂತರವಾಗಿ ಬಿಡುತ್ತದೆ. ಅದನ್ನು ಮಧ್ಯದಿಂದ ತೆಗೆದು ಬಿಡುತ್ತೀರೆಂದರೆ ಸಹಜವಾಗಿ ಬಿಡುವುದು. ಬಾಪ್ ದಾದಾರವರು ಸದಾ ಹೇಳುತ್ತಾರೆ, ಟೀಚರ್ಸ್ ಅರ್ಥಾತ್ ಸದಾ ತಮ್ಮನ್ನು ಸಾಹಸದಲ್ಲಿ ಇಡುವವರು ಮತ್ತು ಅನ್ಯರಿಗೆ ಸಾಹಸ ಕೊಡಲು ನಿಮಿತ್ತರಾಗಿರುವವರು. ಇಲ್ಲದಿದ್ದರೆ ಟೀಚರ್ ಏಕಾಗಿದ್ದೀರಿ. ಟೀಚರ್ ಎಂದರೆ ವಿದ್ಯಾರ್ಥಿಗಳಿಗಾಗಿ ನಿಮಿತ್ತ, ಬಲಹೀನರಿಗೆ ಸಾಹಸವನ್ನು ಕೊಟ್ಟು ಮುಂದುವರೆಸುವ ಸೇವೆಗೆ ನಿಮಿತ್ತರಾಗಿದ್ದೀರಿ. ಸಫಲ ಟೀಚರ್ನ ಮೊದಲ ಚಿಹ್ನೆಯೂ ಇದೇ ಆಗಿರುತ್ತದೆ. ಅವರೆಂದಿಗೂ ಸಾಹಸಹೀನರಾಗುವುದಿಲ್ಲ. ಯಾರು ಸ್ವಯಂ ಸಾಹಸವಂತರು ಆಗಿರುತ್ತಾರೆಯೋ ಅವರು ಅನ್ಯರಿಗೂ ಅವಶ್ಯವಾಗಿ ಸಾಹಸವನ್ನು ಕೊಡುತ್ತಾರೆ. ಸ್ವಯಂನಲ್ಲಿಯೇ ಸಾಹಸವು ಕಡಿಮೆಯಾಗುತ್ತದೆ ಎಂದರೆ ಅನ್ಯರಿಗೂ ಸಹ ಕೊಡಲು ಸಾಧ್ಯವಿಲ್ಲ. ಒಳ್ಳೆಯದು. 4 ಕಡೆಯ ಸಾಹಸ ಮಕ್ಕಳದು, ಸಹಯೋಗ ತಂದೆಯದು. ಈ ಅಧಿಕಾರವನ್ನು ಅನುಭವ ಮಾಡುವವರು ಸದಾ ಸ್ವರಾಜ್ಯದ ಶಕ್ತಿಗಳನ್ನು ಪ್ರತಿ ಸಮಯ ಪ್ರಮಾಣ ಪ್ರಯೋಗದಲ್ಲಿ ತರುವವರು. ಸದಾ ತಂದೆ ಮತ್ತು ಸರ್ವ ಆತ್ಮರ ಅಟೂಟ ಸ್ನೇಹಿಗಳು. ಸದಾ ಪ್ರತಿ ಕಾರ್ಯದಲ್ಲಿ ಸಂಬಂಧ ಸಂಪರ್ಕದಲ್ಲಿ ವಾನ ಗೀತೆಯನ್ನು ಆಡುವಂತಹ ಸರ್ವಶಕ್ತಿವಂತ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ವರದಾನ: ಪ್ಲೇನ್ ಬುದ್ಧಿಯವರಾಗಿ ಸೇವೆಯ ಯೋಜನೆಯನ್ನು ತಯಾರು ಮಾಡುವಂತಹ ಯಥಾರ್ಥ ಸೇವಾದಾರಿ ಭವ. ಯಥಾರ್ಥ ಸೇವಾದಾರಿ ಎಂದರೆ ಯಾರು ಸ್ವಯಂನ ಹಾಗೂ ಸರ್ವರ ಸೇವೆಯನ್ನು ಒಟ್ಟೊಟ್ಟಿಗೆ ಮಾಡುತ್ತಾರೆ. ಸ್ವಯಂನ ಸೇವೆಯಲ್ಲಿ ಸರ್ವರ ಸೇವೆಯು ಅಡಗಿಕೊಂಡಿದೆ. ಅನ್ಯರ ಸೇವೆ ಮಾಡಿರಿ ಮತ್ತು ತಮ್ಮ ಸೇವೆಯಲ್ಲಿ ಆಲಸ್ಯದವರಾಗಿ ಎಂದಲ್ಲ. ಸೇವೆಯಲ್ಲಿ ಸೇವೆ ಹಾಗೂ ಯೋಗವೆರಡೂ ಒಟ್ಟೊಟ್ಟಿಗೆ ಇರಲಿ. ಇದಕ್ಕಾಗಿ ಪ್ಲೇನ್ ಬುದ್ಧಿಯವರಾಗಿದ್ದು ಸೇವೆಯ ಪ್ಲಾನ್ ಮಾಡಿರಿ. ಪ್ಲೇನ್ ಬುದ್ಧಿ ಎಂದರೆ ನಿಮಿತ್ತ ಹಾಗೂ ನಿರ್ಮಾಣ ಭಾವದ ವಿನಃ ಮತ್ಯಾವುದೇ ಮಾತು ಬುದ್ಧಿಯನ್ನು ಟಚ್ ಸಹ ಮಾಡಬಾರದು. ಅಲ್ಪಕಾಲದ ಹೆಸರು, ಅಲ್ಪಕಾಲದ ಮಾನ್ಯತೆಯಲ್ಲ. ಆದರೆ ನಿರಹಂಕಾರಿ ಆಗಿರುವುದೇ ಶುಭ ಭಾವನೆ ಹಾಗೂ ಶುಭಕಾಮನೆಯ ಬೀಜವಾಗಿದೆ. ಸ್ಲೋಗನ್: ಜ್ಞಾನದಾನದ ಜೊತೆಗೆ ಗುಣದಾನವನ್ನು ಮಾಡುತ್ತೀರೆಂದರೆ ಸಫಲತೆಯು ಸಿಗುತ್ತಿರುತ್ತದೆ. ಒಳ್ಳೆಯದು. ಓಂ ಶಾಂತಿ.